ಉತ್ತರ ಕೊಟ್ಟಿದ್ದೆ ನಾನು. ಏನಂತ ಹೇಳಿದ್ರೆ, ಏನಂತ? ಚಂದ್ರಬಾಬು ನಾಯ್ಡು ಇರ್ಬೋದು, ಆ ನಂತರ ಇವರು ನಿತೀಶ್ ಕುಮಾರ್ ಅವರು ಇರ್ಬೋದು, ಅವರು ಕಾಂಗ್ರೆಸ್ನ ತೆಕ್ಕೆಯಲ್ಲಿ ಇದ್ದೆ ಅವರ ಹಣೆ ಬರಹನ್ನ ನೋಡ್ಕೊಂಡೇ ವಾಪಸ್ಸು NDA ಜಾಯ್ನ್ ಆಗಿರುವಂತದ್ದು. ಆದ್ರಿಂದಾಗಿ ವಾಪಸ್ ಹೋಗುವಂತ ಚಾನ್ಸೇ ಇಲ್ಲ. NDA ಮುಂದುವರಿತಾರೆ. ಆನಂತರ ಒಂದೇ ಒಂದು ವಿಷಯ, ಚಂದ್ರಬಾಬು ನಾಯ್ಡು ಅವರು ಯಾವತ್ತು NDA ಭಾಗವಾಗಿದ್ರು ಆವಾಗ ಸರ್ಕಾರ ಮಾಡಿದ್ರು ರಾಜ್ಯದಲ್ಲಿ. ಯಾವಾಗ NDAನ ಬಿಟ್ಟು ಹೋದ್ರು ಆವಾಗ ಸೋತ್ರು. ಪುನಃ ಇವಾಗ NDA ಬಂದ್ರಿಂದಾಗಿ ರಾಜ್ಯದಲ್ಲಿ ಸರ್ಕಾರ ಮಾಡ್ತಾ ಇದ್ದಾರೆ. ಆದ್ರಿಂದಾಗಿ NDA ಅವರಿಗೆ ಯಾವತ್ತೂ ಶುಭ, ಆಯ್ತಾ? ಕಾಂಗ್ರೆಸ್ ಯಾವತ್ತು ಅವರಿಗೆ ಅಶುಭ. ಆದ್ರಿಂದಾಗಿ ಅವರು ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ನಮ್ಮ NDA ಸುಭದ್ರವಾಗಿ ಸರ್ಕಾರವನ್ನು 3ನೇ ಬಾರಿ ಮಾಡೋದು ಶತಸಿದ್ಧ, ಆಯ್ತಾ? ದೀರ್ಘಕಾಲ ಬಾಳ್ ಸಾಹೇಬ್ ಠಾಕ್ರೆ ಕಾಲದಿಂದ ಕೂಡ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಸರ್ಕಾರ ಮಾಡಿದಂತಹ ಅವರ ಅಪ್ಪನ ಹಾದಿಯಲ್ಲಿ ನಡೀತಿದ್ದಂತಹ ಉದ್ಧವ್ ಠಾಕ್ರೆ ಅವರೇ ಫಲಿತಾಂಶದಿಂದ ಮರುಕ್ಷಣವೇ ನಿಮಗೆ ಕೈ ಕೊಟ್ಟು ಓಡೋಗಿದ್ರು. ಈಗಾಗಲೇ ನಿಮಗೆ ಕೈ ಕೊಟ್ಟು 2 ಸರಿ ಓಡೋಗಿರೋ ಚಂದ್ರಬಾಬು ನಾಯ್ಡು, 2-3 ಸರಿಗಿಂತ ಜಾಸ್ತಿ ಓಡೋಗಿರೋ ನಿತೀಶ್ ಕುಮಾರ್ಗೆ ಮತ್ತೊಂದ್ಸರಿ ಓಡಿ ಹೋಗುವುದು ಕಷ್ಟ ಅಲ್ಲ. ಆದ್ರೆ ಅಭ್ಯಾಸ ಆಗ್ಬಿಟ್ಟಿದೆ. ಅಡ್ವಾಂಟೇಜ್ ಅವರಿಗೆ ಅಡ್ವಾಂಟೇಜ್ ಇರೋದ್ರಿಂದ 272 ನಂಬರ್ ಬಿಜೆಪಿ ಬಂದಿಲ್ಲ ಅಂದ್ರೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬಹುದಾ? ಆಗ್ತಾರ? ಅದಕ್ಕೆ ಒಪ್ತಾರ? ಬಿಡ್ತಾರ? ಗಡ್ಕರಿ ಪ್ರಧಾನಿ ಆಗಲ್ವಾ? ಡೆಫಿನೆಟ್ಲಿ ನರೇಂದ್ರ ಮೋದಿ ಅವರೇ ಇನ್ನೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಆನಂತರ ಇನ್ನೂ ಸ್ವಲ್ಪ ಟೈಮ್ ಇದೆ. 272 ಗರ್ಜನೆ, ಸಿಂಹ ಗರ್ಜನೆ ಎಲ್ಲ ಇರುತ್ತಾ? ಇಲ್ಲ ಕಣ್ಣು ತಣ್ಣಗಾಗತ್ತ? ಶಿವಕುಮಾರ್ ಅವರೇ, ಜನಸಾಮಾನ್ಯರ ವಿಶ್ಲೇಷಣೆ ಬರ್ತೀನಿ ರತ್ತ. ನಿಮ್ಗೆ ಫಸ್ಟ್ ಟೈಮು ಮೈತ್ರಿ ಮಾಡ್ಕೊಂಡು ಯಾರಿಗೂ ಮೈತ್ರಿ ಕ್ಯಾರಿನೇ ಅಂದಿರಲ್ಲ ನೀವು. ಸೆಕೆಂಡ್ ಟೈಮು ಹಂಗೆ ಮಾಡಿದ್ರಿ. ಬಿಜೆಪಿ ಅವರು ಸ್ವಂತ ಬಲದ ಮೇಲೆ ಅಧಿಕಾರ ಕೇಳಿ. JDU ಇಂದ ನಾನು ಇವತ್ತು ರೀಕಾಲ್ ಮಾಡ್ತಿದ್ದೀನಿ ಯಾಕೆ ಶಿವಸೇನೆ ನಿಮ್ ಬಿಟ್ಟೋಯ್ತು ಅಂತ. ಮೈತ್ರಿ ಭಾಗ ಆಗಿರ್ತಾರೆ, ಅವರ ಸಂಸದರನ್ನ ಯಾರು ಹೇಳ್ತಾರ ಅವ್ರನ್ನ ನೀವು ಮಂತ್ರಿ ಮಾಡ್ಬೇಕು. ಕೇಂದ್ರದಲ್ಲಿ ನೀವೇನ್ ಮಾಡ್ತೀರಿ? ಸುರೇಶ್ ಬಾಬನ್ ಮಂತ್ರಿ ಮಾಡ್ತೀವಿ ಅಂತೀರಿ. ಆಗಲ್ಲ ಅಂತಾರೆ ಶಿವಸೇನೆಯವರು. ಶಿವಸೇನೆಯಿಂದ ಹೈಜಾಕ್ ಮಾಡಿ ಅವ್ರನ್ನ ಮಂತ್ರಿ ಮಾಡ್ತೀರಿ ನೀವು. ಶಿವಸೇನೆ ನೆಗ್ಲೆಕ್ಟ್ ಮಾಡಿ ಶಿವಸೇನೆ ಕಿತ್ಕೊಂಡು ಹೋಗ್ತಾರೆ. ಗೊತ್ತಿಲ್ಲ ನಿಮ್ಗೆ? ಮೈತ್ರಿ ಧರ್ಮವನ್ನ ನೀವು ಅವತ್ತು ಪಾಲಿಸಿಲ್ಲ. ನಿತೀಶ್ ಕುಮಾರ್ ಅವರು ಯಾರನ್ನ ಮಂತ್ರಿ ಮಾಡ್ಬೇಕು ಅಂದಾಗ ಅವ್ರನ್ನ ಮಾಡಿಲ್ಲ. ಅಲ್ಲ, ಸುರೇಶ್ ಬಾಬು NDA ಸಂಬಂಧ ಕಟ್ಕೊಂಡಿದ್ದು, NDA ಬಗ್ಗೆ ಪ್ರೀತಿ ಬಂದಿದ್ದು ಕಳೆದ 10 ವರ್ಷದಲ್ಲಿ ಇದೇ ಫಸ್ಟ್ ಟೈಮ್. ಸುರೇಶ್ ಪ್ರಭು ಅವರನ್ನ ಮಂತ್ರಿ ಮಾಡ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವರು ಆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಉತ್ತಮವಾದಂತ ಕೆಲಸ ಮಾಡಿದ್ರು. ಶಿವಸೇನೆಯಿಂದ ಮಂತ್ರಿ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ಬಿಜೆಪಿ ಅವರ, ಶಿವಸೇನೆ ಅವರ ಅಲ್ಲ. ಅದೊಂದು ಪ್ರಪೋಸಲ್ ಕೊಟ್ರು ಆನಂತರ, ಆಯ್ತಾ? ಅಲ್ಲ, ಈಗ ಆನಂತರ ಅವ್ರ ಪಾರ್ಟಿ ಮೈತ್ರಿ ಅವರೇ ಅವ್ರಿಗೆ ಇಷ್ಟ ಬಂದವ್ರು ಮಂತ್ರಿ ಮಾಡಕ್ ಕಳಿಸ್ತಾರೆ. ಇವ್ರನ್ನೇ ಮಾಡಿ ಆನಂತರ ಅವರನ್ನ ಮಾಡಿದ್ವಲ್ಲ, ಶಿವಸೇನೆ ಅವರನ್ನ ಮಾಡ್ಲಾಗಿತ್ತು. ಸುರೇಶ್ ಪ್ರಭು ಅವರನ್ನ ಯಾಕೆ ಅಂತ ಹೇಳಿದ್ದೆ, ಸುರೇಶ್ ಪ್ರಭು ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರ ಗವರ್ಮೆಂಟ್ ಅಲ್ಲಿ ಇದ್ದಾಗ ಉತ್ತಮವಾದಂತ ಪರ್ಫಾರ್ಮೆನ್ಸ್ ತೋರಿದ್ರು. ಆಸ್ ಎ ಗವರ್ಮೆಂಟ್ ಇವರು ಇವಾಗ ಪಾರ್ಟ್ ಆಫ್ ಗವರ್ಮೆಂಟ್ ಇದ್ರೆ ಉತ್ತಮವಾದಂತ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಸಜೆಸ್ಟ್ ಮಾಡಿ ಬದಲಾವಣೆಗಳಾಗಬಹುದು ಅಂತ ಹೇಳ್ತಾ ಇದೀನಿ. ಅಂದ್ರೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ NDA ನಲ್ಲಿರ್ತಕ್ಕಂಥ ಪಕ್ಷ NDA ಇದೆಯಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳಿತ್ತು. ಕಳೆದ 6-7 ತಿಂಗಳಿಂದ NDA ಬಗ್ಗೆ ಮಾತುಕತೆಗಳು ಶುರುವಾಯಿತು. ಗೊತ್ತಿರಲಿಲ್ಲ ನಿಮಗೆ? NDA ನಾಯಕರುಗಳನ್ನ ಯಾವ ರೀತಿ ನಡ್ಸ್ಕೊಂಡಿದ್ರಿ. ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಜಾರ್ಜ್ ಫರ್ನಾಂಡಿಸ್, ಕರ್ನಾಟಕ ಮೂಲದವರು, ಈ JDU-ನ ಲೀಡ್ ಮಾಡಿದವರು, NDA ಸಂಚಾಲಕರು ಜಾರ್ಜ್ ಫರ್ನಾಂಡಿಸ್. ನೆನ್ಕೋಬೇಕು ಆ ವ್ಯಕ್ತಿನ. ರಾಜಕೀಯದಲ್ಲಿ ಯಾರು ಇವತ್ತೇನಾದ್ರು ಇದ್ರೆ, ಯಾರು ರಾಜಕಾರಣ ಮಾಡಬೇಕು ಒಳ್ಳೆ ವ್ಯಕ್ತಿ ಅಂತಾರೆ, ನಾವು ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ ನೆನ್ಪು ಮಾಡ್ಕೋಬೇಕು. ನನಗೆ ಗೊತ್ತಿರೋಂಗೆ, ನನ್ನ ಕಾಲಘಟ್ಟದಲ್ಲಿ ನಾನು ತಿಳಿದಂಗೆ, ಸರಿನಾ? ಆ ಜಾರ್ಜ್ ಫರ್ನಾಂಡಿಸ್ ಅವ್ರನ್ನ ವಾಜಪೇಯಿ ಅವ್ರ ಆಗ್ತಿ ನಡ್ಸ್ಕೊಂಡಿದ್ರು. ಹಂಗಿತ್ತು ಬಾಂಧವ್ಯ. LK ಲಾಲ್ ಕೃಷ್ಣ ಅಡ್ವಾಣಿ ವಾಜಪೇಯಿ ಅವ್ರ ಕಾಲದ NDA-ಗೂ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಕಾಲದ NDA-ಗೂ ಬಹಳ ವ್ಯತ್ಯಾಸ ಇದೆ. ಮೈತ್ರಿ ಪಕ್ಷದವ್ರನ್ನ ಗುಲಾಮ್ರಿಗಿಂತ ಕಡೆಯಾಗಿ ನಡ್ಸ್ಕೊಂಡಿದ್ದೀರಿ ಅಂತ ಟೀಕೆ ಮಾಡಿದ್ದಾರೆ ಎಷ್ಟೋ ಜನ. ಅಲ್ಲ, ಅವರಿಗೆ ಸಿಗ್ದಿದ್ದಾಗ ಮಾಡಿರ್ಬೋದು ಕೆಲವರು. ಆದ್ರೆ ಫಸ್ಟ್ ಟೈಮ್ ಹಾಗಾಗಿ ಹಳೆ ಏಟ್ಗಳು ಅವ್ರು ಉಲ್ಟಾ ಹೊಡಿಬಹುದೇನೋ ಅಂತ. ಮೊದಲನೇ ಬಾರಿ NDA ಇತ್ತಲ್ಲ, ನಾವು 272ಕ್ಕಿಂತ ಜಾಸ್ತಿ ವಿನ್ ಆದ್ವಿ. ಆದ್ರೆ ಎಲ್ಲ ಡಿಸಿಷನ್ ಅಲ್ಲೂ ಕೂಡ NDA ಪಾರ್ಟ್ ಆಫ್ NDAನೇ ಕಲೆಕ್ಟಿವ್ ಆಗಿ ಡಿಸಿಷನ್ ತಗೊಳ್ತಾ ಇತ್ತು. ಎರಡನೇ ಬಾರಿ ಕೂಡ ನಾವು 303 ಸೀಟ್ಗಳನ್ನು ವಿನ್ ಆದ್ರೂ ಕೂಡ ಎಲ್ಲಾ ಒಂದು ಡಿಸಿಷನ್ ಏನ್ ತಗೊಂಡಿದ್ವಿ, ನಿರ್ಧಾರಗಳನ್ನ, ಅದನ್ನ NDA ಕಲೆಕ್ಟಿವ್ ಆಗಿ ತೆಗೆದುಕೊಂಡಿದ್ದು ಹೊರತು ಏನು ಬಿಜೆಪಿ ಮಾತ್ರ ಅವ್ರ ಮೇಲೆ ಹೇರುವಂತ ಕೆಲಸ ಎಲ್ಲೂ ಮಾಡಿರ್ಲಿಲ್ಲ. ಆದ್ರಿಂದಾಗಿ ಈ ಬಾರಿಯೂ ಕೂಡ NDAನೇ ಕಲೆಕ್ಟಿವ್ ಆಗಿ ನಿರ್ಧಾರ ತೆಗೆದುಕೊಳ್ಳುವಂತ ಕೆಲಸ ಆಗುತ್ತೆ. ಬರುತ್ತೆ. ನಾನು ಬಹಳಷ್ಟು ಹಿಂದೆ ಕಂಟೆಂಟ್ ಕ್ರಿಯೇಟ್ ಮಾಡಿದಾಗ ಹೇಳೋರು,
ಶಿವಕುಮಾರ್ ಅವರೇ, ಅವರು RSS ಮಾತನ್ನೇ ಕೇಳ್ತಾ ಇಲ್ಲ, BJP ಹಿರಿಯರ ಮಾತನ್ನೇ ಕೇಳ್ತಾ ಇಲ್ಲ, ಇನ್ನು NDA ಲೀಡರ್ ಮಾತು ಕೇಳ್ತಾರ? ಹಂಗೆ ಭಾವಿಸೋದು ಭಾಳ ಭ್ರಮೆ ಆಗೋಗುತ್ತೆ, ಬೇಡ ಅಂತ ಒಂದಷ್ಟು ಜನ ಕಾಮೆಂಟ್ಗಳು ಹಾಕಿದ್ರು. ಯಾಕೆ ಈ ವಿಷಯ ಹೇಳ್ತೀನಿ ರತನಂದ್ರೆ, ಹಿಂದೆ ಬಹಳಷ್ಟು ಪಕ್ಷಗಳನ್ನ ಕಟ್ಕೊಂಡು 30-40 ಪಕ್ಷ ಕಟ್ಕೊಂಡು ಕೇಂದ್ರ ಕೇಂದ್ರದಲ್ಲಿ ಸರ್ಕಾರ ಮಾಡಿದಂಥ ಕೀರ್ತಿ ವಾಜಪೇಯಿ ಅವ್ರು ಸಲ್ಲುತ್ತೆ. ವಾಜಪೇಯಿ ಅವರಿಗೆ ಅಧಿಕಾರದ ಹಾಪಾಪಿ ಇರಲಿಲ್ಲ. ವಾಜಪೇಯಿ ಅವರು ಸರ್ವಾಧಿಕಾರಿ ರೀತಿ ನಡ್ಕೋಬೇಕು ಅಂತಿರಲಿಲ್ಲ. ವಾಜಪೇಯಿ ಅವರು ಹೆಸರು ಮಾಡೋದು ಪ್ರೀತಿ ವಿಶ್ವಾಸದಿಂದ. ನೀವು ಏನೇ ಸಾವಿರ ಹೇಳಿದ್ರು ಕೂಡ ನರೇಂದ್ರ ಮೋದಿ ಅವ್ರ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಬೇಕಾಗಿತ್ತು. ಮಾತಾಡಕ್ಕೆ ಯಾರಿಗೂ ಅಷ್ಟೊಂದು ಧೈರ್ಯ ಇರಲಿಲ್ಲ ಸಂಸದರಿಗೆ, ನಾಯಕರಿಗೆ ಅನ್ನೋದು ಒಂದು ಪ್ರತೀತಿ ಗೊತ್ತಿರಲಿಲ್ಲ ನಿಮ್ಗೆ. ನೀವೇನೇ ಸಾವಿರ ನೀವು ನಿಮ್ಮ ಪಕ್ಷವನ್ನ ನಿಮ್ಮ ನಾಯಕರನ್ನ ಮಾಡ್ಕೋಬಹುದೇನೋ? ಅದೆಲ್ಲ ಕಾಂಗ್ರೆಸ್ನವರು ಹಬ್ಬಿಸಿರುವಂತ ಸುಳ್ಳು. ಬಿಜೆಪಿ ನಾಯಕರ ಧೈರ್ಯಕ್ಕೂ ಕಾಂಗ್ರೆಸ್ನವರು ಹಬ್ಬಿಸಿರುವಂತ ಸುಳ್ಳು ಹೊರತು ಅದು ಸತ್ಯ ಅಲ್ಲ. ಬಿಜೆಪಿ ನಾಯಕರ ಧೈರ್ಯ, ನಮ್ಮೆಲ್ಲ ಸಂಸದರು ಕೂಡ ಏನಾದ್ರೂ ಪ್ರಾಜೆಕ್ಟ್ ಏನಾದ್ರೂ ಕೆಲಸ ಬೇಕಾದಾಗ ಅವ್ರು ಹೋಗಿ ಮಾತಾಡಿ ಎಷ್ಟೋ ಫೋಟೋಗಳನ್ನ ಹರಿಬಿಟ್ಟಿದ್ದೆಲ್ಲ ನಾವು ನೋಡಿರ್ಲಿಲ್ವಾ? ಕಾಂಗ್ರೆಸ್ನವರು ಹಬ್ಬಿರುವಂತ ಶುದ್ಧ ಸುಳ್ಳು ಹೊರತು ಅದು ಸತ್ಯ ಅಲ್ಲ. ಅದು ಎಸ್, ಓಕೆ. ನೀವು ನೋಡಿ, ನರೇಂದ್ರ ಮೋದಿ ಅವರು ಎಷ್ಟು ಯಾಕೆ ಈ ಚರ್ಚೆ ಬಂತು? ಬಿಜೆಪಿನೇ ಬಂದ್ರೆ ನೀವು ಆರಾಮಾಗಿ ಉಸಿರಾಡ್ಕೊಂಡು ಜಾಮೂನು ಜಾಂಗೀರ್ ತಿನ್ಕೊಂಡು ಆರಾಮಾಗಿರ್ಬೋದು. 272 ಇಂಡಿವಿಜುವಲ್ ಬಿಜೆಪಿ ಬರಲಿಲ್ಲ ಅಂತಂದ್ರೆ ಮೈತ್ರಿ ಪಕ್ಷದವ್ರು ಜಾಮೂನ್ ತಿನ್ಸ್ತಾರೆ ನಿಮ್ಗೆ. ಎಷ್ಟು 230 ಚಿಲ್ಲರೆ ಇದ್ದಾರೆ ಅಷ್ಟೇ. 240 ಎಲೆಕ್ಷನ್ ಕಮಿಷನ್ ಪ್ರಕಾರ 240 ಇದ್ದಾರೆ ಸರ್. ಓಕೆ.